ಮಚ್ಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾದಂತ ಹಿನ್ನೆಲೆ ಸಿಟಿ ರವಿ ಮನೆ ಮುಂದೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಪೊಲೀಸರು. ನೋಟಿಸ್ ಸ್ವೀಕರಿಸಿದ ಹಿನ್ನೆಲೆ ಗೋಡೆಗೆ ನೋಟಿಸ್ ಅಂಟಿಸಿದ್ದಾರೆ ಪೊಲೀಸರು. ನೋಟಿಸ್ ಸ್ವೀಕರಿಸಿದ ಹಿನ್ನೆಲೆ ಈ ರೀತಿಯಾಗಿ ಮಾಡಿರೋದು ಪೊಲೀಸರು. ನೋಟಿಸ್ ಅನ್ನ ಹರಿದುಹಾಕಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ಮನೆ ಮುಂದೆ ನೋಟಿಸ್ ಅಂಟಿಸಿದ ಪೊಲೀಸರು. ಸಿಟಿ ರವಿ ಮನೆಯಲ್ಲೇ ಇದ್ದಾರೆ, ಯಾಕೆ ನೋಟಿಸ್ ಅಂಟಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು, ನೋಟಿಸ್ ಅನ್ನ ಅಂಟಿಸಿದ್ದಾರೆ ಇನ್ಸ್ಪೆಕ್ಟರ್. ನೋಡಿ, ಭಾರಿನೇ ಒಂದು ರೀತಿಯಾದಂತಹ ಗದ್ದಲ ಉಂಟಾಗಿದೆ. ಬಿಜೆಪಿ ಕಾರ್ಯಕರ್ತರ ವಿರೋಧದ ನಡುವೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್. ಸಿಟಿ ರವಿ ಮನೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಿಟಿ ರವಿ ಅಂದ ಕೂಡಲೇ ಬಹಳಷ್ಟು ವಿಚಾರಗಳಲ್ಲಿ ಈ ವಿವಾದಗಳಲ್ಲಿ ಕಾಣಿಸ್ಕೊಂಡು ಬಿಡ್ತಾರೆ. ಅವರ ಆಡೋ ಮಾತಾಗಿರಬಹುದು ಅಥವಾ ಕೆಲವೊಂದು ಸರಿ ತೀಕ್ಷ್ಣ ಪ್ರತಿಕ್ರಿಯೆಗಳಾಗಿರ್ಬೋದು, ಇಮಿಡಿಯೇಟ್ ರಿಯಾಕ್ಷನ್ ಮಾಡಿಬಿಡ್ತಾರೆ. ತೀಕ್ಷ್ಣವಾಗೂ ಇರುತ್ತೆ ಆ ಪ್ರತಿಕ್ರಿಯೆಗಳು. ಹಾಗಾಗಿ ಭಾರಿನೇ ಈಗ ಸದ್ಯಕ್ಕೆ ಬೆಂಬಲಿಗರು ಕೂಡ ಇದ್ದಾರೆ. ಅವರ ಪರವಾಗಿ ಬಹಳಷ್ಟು ಬೆಂಬಲಿಗರು ಯಾವಾಗಲೂ ನಿಲ್ತಾರೆ. ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಕಾರ್ಯಕರ್ತರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸಿಟಿ ರವಿ ಮನೆ ಮುಂದೆ ಪೊಲೀಸರು ನೋಟಿಸ್ ಅಂಟಿಸುವಂತಹ ವಿಚಾರಕ್ಕೆ ಭಾರಿ ವಾಗ್ವಾದ ನಡೆದಿದೆ. ಕಾರ್ಯಕರ್ತರು ವರ್ಸಸ್ ಪೊಲೀಸರು ಎನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಮನೆಯಲ್ಲೇ ಇದ್ದಾರೆ, ಯಾಕೆ ನೋಟಿಸ್ ಅಂಟಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ನ ಬಿಡದಂಗೆ ಪ್ರಶ್ನೆ ಮಾಡಿದ್ದಾರೆ ಕಾರ್ಯಕರ್ತರು. ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾದಂಥ ಹಿನ್ನೆಲೆ ಈ ರೀತಿಯಾಗಿ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ನಮ್ಮ ಹಸ್ತಾಕ್ಷರ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡ್ಲಿಲ್ವಾ ಸರ್? ಭಾರತ್ ಮಾತಾ ಕಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗೋಪಿ. ಈಗ ಸದ್ಯಕ್ಕೆ ಪೊಲೀಸರು ವರ್ಸಸ್ ಕಾರ್ಯಕರ್ತರು ಎನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಕಡೆ ಪೊಲೀಸರ ವಾದ ಏನು, ಕಾರ್ಯಕರ್ತರ ವಾಗ್ವಾದ ಏನು, ಸದ್ಯಕ್ಕೆ ಹೆಂಗಿದೆ ಅಲ್ಲಿನ ಪರಿಸ್ಥಿತಿ ಗೋಪಿ? ಅಮೃತ, ಏನು ಅಂದ್ರೆ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿರುವಂತದ್ದು. ಯಾಕೆಂದ್ರೆ ಪೊಲೀಸರು ಕಡೆಗೂ ನೋಟಿಸ್ ಅನ್ನ ಅಂಟಿಸಿ ತೆರಳಿದ್ದಾರೆ. ಏನು ಚಿಕ್ಕಮಗಳೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಇದ್ದಾರೆ. ಅವರು ಯಾವಾಗ ಸಿಟಿ ರವಿ ಅವರು ನೋಟಿಸ್ ಅನ್ನ ನಿರಾಕರಣೆ ಮಾಡಿದ್ರು ಪಡೆಯಲಿಕ್ಕೆ, ಅದರ ನಂತರ ಅವರು ಅವರ ಮನೆಯ ಹೊರಭಾಗಕ್ಕೆ ಅಂಟಿಸಿ ಈಗ ವಾಪಸ್ ತೆರಳಿರುವಂತದ್ದು. ಯಾಕಂದ್ರೆ ತನಿಖೆಗೆ ಸಹಕರಿಸಿ ಅಂತೇಳಿ, ತನಿಖೆಗೆ ತಾವು ಠಾಣೆಗೆ ಹಾಜರಾಗಬೇಕು ಅಂತೇಳಿ ಹೇಳಿ ಅವರು ನೋಟಿಸ್ ಅನ್ನು ಕೊಡ್ಲಿಕ್ಕೆ ಹೋದಾಗ ಅವರು ನಮಗೆ ಅವರ ವಕೀಲರು ಹೇಳುವಂತದ್ದು, ನಮಗೆ ಸಮಯಾವಕಾಶ ಕೊಡಿ, ಅಂದ್ರೆ ನಾವು ತನಿಖೆಗೆ ಸಹಕರಿಸ್ತೀವಿ, ನಾವು ಠಾಣೆಗೆ ಬರೋದಿಲ್ಲ ಅಂತ ಹೇಳಲ್ಲ, ಆದ್ರೆ ನಮಗೆ 2 ದಿನ ಬಿಸಿ ಶೆಡ್ಯೂಲ್ ಇರೋದ್ರಿಂದ ನಮಗೆ 2 ದಿನಗಳ ಅವಕಾಶ ಕೊಡಿ ಅಂತೇಳಿ ಸಿಟಿ ರವಿ ಪರ ವಕೀಲರು ಕೇಳ್ಕೊಳ್ತಾರೆ. ಆದ್ರೆ ಏನು ಅಭಯ್ ಪ್ರಕಾಶ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಇಲ್ಲ, ನೀವು ನೋಟಿಸ್ ಅನ್ನ ಪಡೆದುಕೊಳ್ಳಿ, ನಂತರ ನೀವು ಸಮಯ ತಗೊಳ್ಳೋದು, ನಂತರದ್ದು ಬೇರೆ ಕಾನೂನು ಪ್ರಕ್ರಿಯೆಗೆ ನೀವು ಸಹಕಾರ ಕೊಡಿ ಅಂತ ಹೇಳ್ತಾರೆ. ಅವಾಗ ಸಿಟಿ ರವಿ ಪರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು, ಏನು ನೋಟಿಸ್ ಅನ್ನ ನಾವು ರಿಸೀವ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನೀವು ನೋಟಿಸ್ ಅನ್ನ ಅಂಟಿಸಿ ಹೋಗುವಂತದ್ದು, ನೀವು ರಾಜಕೀಯ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ಇನ್ಸ್ಪೆಕ್ಟರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಬಿಜೆಪಿ ಕಾರ್ಯಕರ್ತರು. ಅವಾಗ ಸಿಟಿ ರವಿ ಮನೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾರೆ. ಏನು ಪೊಲೀಸರು ರಾಜಕೀಯ ಒತ್ತಡದಿಂದ ನೋಟಿಸ್ ಅನ್ನು ಅಂಟಿಸುವುದು ಮತ್ತು ಸಿಟಿ ರವಿ ಅವರಿಗೆ ಕಿರುಕುಳ ನೀಡುವಂತ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ ಮುಖಂಡರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿರುವಂತದ್ದು. ಜೊತೆಲಿ ಏನು ಇದ್ದಾರೆ, ಅವರು ನಮಗೆ ಕರ್ತವ್ಯಕ್ಕೆ ಅಡ್ಡಿಯಾಗಿದೆ ಅಂತೇಳಿ ಬಿಜೆಪಿಯ ಕಾನೂನು ಪ್ರಕೋಷ್ಠದ ಮುಖ್ಯಸ್ಥರು ಏನಿದ್ದಾರೆ ದೇವೇಂದ್ರ ಜೈನ್ ಅವರ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಅವರು ಇನ್ಸ್ಪೆಕ್ಟರ್ ಅಲ್ಲೇ ಸ್ಥಳದಲ್ಲೇ ನೇರವಾಗಿ ಹೇಳೋಗ್ತಾರೆ, ನೀವು ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ, ನೀವು ವಕೀಲರಾಗಿದ್ರು ಕೂಡ ಕಾನೂನು ಮೂಲಕ ಮಾತಾಡಬೇಕು, ಆದ್ರೆ ನನ್ನ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಾ ಅಂತೇಳಿ ವಾಪಸ್ ಹೋಗುವಂತದ್ದು. ಯಾರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಇದ್ದಾರೆ, ಅವರು ವಾಪಸ್ ಹೋಗ್ತಾರೆ. ಆದ್ರೆ ಏನು ಕಾನೂನು ಪ್ರಕೋಷ್ಠದ ಅಂದ್ರೆ
ವಕೀಲರು ಏನಿದ್ದಾರೆ ಸಿಟಿ ರವಿ ಪರ ವಕೀಲರು ಅವರ ವಿರುದ್ಧ ಅವರು ನೀವು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಿ, ಇದು ಕಾನೂನಲ್ಲಿ ಇಲ್ಲ ಅಂತೇಳಿ ಅವ್ರ ವಿರುದ್ಧ ಒಂದು ರೀತಿ ಅಸಮಾಧಾನವನ್ನ ಹೊರಹಾಕಿ ಅಭಯ್ ಪ್ರಕಾಶ್ ಅವರು ಈಗ ವಾಪಸ್ ತಳ್ಳಿರುವಂತದ್ದು. ಸದ್ಯ ಪರಿಸ್ಥಿತಿ ತಿಳಿಯಾಗಿದೆ ಅಂತ ಹೇಳ್ಬೋದು. ಈಗ ಪ್ರತಿಭಟನೆ ಕೂಡ ಮುಕ್ತಾಯ ಆಗಿದೆ. ಸಿಟಿ ರವಿ ಮನೆ ಮುಂದೆನೆ ಪ್ರತಿಭಟನಾಕಾರರು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿ ಪೊಲೀಸರ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು. ಸೊ ಈಗ ಸದ್ಯಕ್ಕೆ ಪೊಲೀಸರು ಕೂಡ ವಾಪಸ್ ತಳ್ಳಿರುವಂತದ್ದು. ನೀವು ಯಾವಾಗ ಠಾಣೆಗೆ ಹಾಜರಾಗ್ತೀರಾ ಆಗಿ ಅಂತೇಳಿ ನೋಟಿಸ್ ಅನ್ನ ಅಂಟಿಸಿ ಹೋಗಿರುವಂತದ್ದು. ಈಗ ಸಿಟಿ ರವಿ ಕೂಡ ಬೇರೆ ಅವರ ಕಾರ್ಯಪ್ರವೃತ್ತ ದಾವಣಗೆರೆಗೆ ತೆರಳಬೇಕಾಗಿತ್ತು. ಅವರು ಕೂಡ ಈಗ ಬೇರೆ ಕಾರ್ಯಕ್ರಮದ ನಿಮಿತ್ತ ದಾವಣಗೆರೆಗೆ ತೆರಳಿದ್ದಾರೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ. ಥ್ಯಾಂಕ್ ಯು ಗೋಪಿ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಹಸ್ತಕ್ಷೇಪ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡ್ಲಿಲ್ವಾ ಸರ್? ಏನಾಯ್ತು ಏನಾಯ್ತು ಸರ್? ಏನಾಯ್ತು?